ಇನ್ನು ರೈತರ ಬಗ್ಗೆ ಶಿವಾನಂದ ಪಾಟೀಲ್ ವಿವಾದಾತ್ಮಕ ಹೇಳಿಕೆ. ಶಿವಾನಂದ ಪಾಟೀಲ್ ಕಚೇರಿಗೆ ಬೀಗ ಜಡಿದು ರೈತರ ಆಕ್ರೋಶ. ಬೆಳಗಾವಿಯ ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಯಲ್ಲಿರುವ ಸಚಿವರ ಕಚೇರಿ, ಸಕ್ಕರೆ ಸಂಸ್ಥೆ ಸಿಬ್ಬಂದಿ ಹಾಗೂ ರೈತರ ಮಧ್ಯೆ ವಾಗ್ವಾದ. ಬೆಳಗಾವಿಯಲ್ಲಿ ಸಕ್ಕರೆ ಸಚಿವರ ಕಚೇರಿಗೆ ಬೀಗ ಜಡಿದು ರೈತರ ಪ್ರತಿಭಟನೆ. ಈಗಲೂ ಕೂಡ ಒಂದು ಕ್ಷಮೆ ಕೇಳಲಿಲ್ಲ. ಅವರನ್ನು ಸಚಿವಗಿರಿಯಿಂದ ಕಿತ್ತು ಹಾಕುವಂಥ ಕೆಲಸವನ್ನು ಮಾಡಿಲ್ಲ. ಇದೀಗ ಬೆಳಗಾವಿಯಲ್ಲಿ ಸಕ್ಕರೆ ಸಚಿವರ ಕಚೇರಿಗೆ ಬೀಗ ಜಡಿದು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದಾಗಬೇಕಾಗಿದೆ. ರೈತರ ಬಗ್ಗೆ ಅಷ್ಟು ಕೀಳಾಗಿ ಮಾತನಾಡುವಂಥ ಇವರು ಯಾರ್ರೀ? ಕಮಿಷನರ್ ಚೆಕ್ ಮಾಡಿದ್ರು, ಮಂತ್ರಿ ಚೆಕ್ ಮಾಡಿದ್ರು, ಅಥವಾ ನಿಮ್ಮ ಇಲಾಖೆ ನೀವು ಇಬ್ಬರು ಅಧಿಕಾರಿಗಳಿದ್ದಾರೆ, ತಾವು ಹೇಳಿ. ನಾವು ವಾದ ಮಾಡೋದೇ ಇಲ್ಲ. ನಿಮ್ದು ತುಟ್ಟಿ ಏನ್ರಿ? ನಿಮ್ದು ತುಟ್ಟಿ ಏನ್ರಿ ಹೇಳಿ? ನಿಮ್ದು ತುಟ್ಟಿ ಏನು? ನಮಗೆ ನೋವಾಗಿದೆ, ಅದ್ರ ಬಗ್ಗೆ ನೀವು ಯಾಕೆ ಸರ್ ಬರಗಾಲ ಬರೋದ್ ಕಾಯ್ತು ನೀವ್ ಹೇಳ್ರಿ. ಬರಗಾಲ ಬರೋದ್ ಕಾಯ್ತು ಮಾಡಿವಿ ದೃಷ್ಟಿ ಹಾಕೊಂಡು ನಾವು ಡಿಸೈಡ್ ಮಾಡ್ಕೊಂಡ್ರೆ 5 ಲಕ್ಷ ಖುಷಿ ಪಡ್ತೀನಿ. ಕಮಿಷನರ್ ಸರ್ ಬರ್ಲಿ, ಅವರಾಗಿ ಗೌರವಯುತವಾಗಿ ಬೋರ್ಡ್ ತೆಗಿಲ್ಲ ಸರ್. ನೀವು ಇಂಟಿಮೇಷನ್ ಮಾಡ್ರಿ. ಈಗ ಸಂಘಟನೆಯವ್ರು ಬೇಡಿಕೆ ಇಲ್ಲ ಅಂದ್ರೆ ನಾವು ಗೌರವಯುತವಾಗಿ ಹೋಗಿ ನಾವು ಬೋರ್ಡ್ ನೀವು ಸುಮ್ಮನೆ ಅಷ್ಟೇ ರೈತ ಹೋರಾಟಗಾರರು. ಸರ್, ಈಗ ಶಿವಾನಂದ ಪಾಟೀಲ್ ರವ್ರದ್ದು ಇದು 3ನೇ ಅವರ ಹೇಳಿಕೆ. ಅಂದರೆ ರೈತರು ಆತ್ಮಹತ್ಯೆ 5 ಲಕ್ಷ ಸಲುವಾಗಿ ಮಾಡ್ಕೋತಾರೆ ಅಥವಾ ಬರಗಾಲ ಬೀಳಲಿ ಅಂತ ಬೇಡ್ಕೋತಾರೆ, ಯಾಕಂದ್ರೆ ಸಾಲ ಮನ್ನಾ ಆಗಲಿ ಅನ್ನೋಂಥದ್ದು. ಸೊ ನನಗನ್ನಿಸ್ತದೆ ಶಿವಾನಂದ ಪಾಟೀಲ್ರು ವೈಯಕ್ತಿಕ ಹೇಳಿಕೆಗಿಂತ ಹೆಚ್ಚಾಗಿದ್ದು ಅವರು ಸರ್ಕಾರದ ಪ್ರತಿನಿಧಿ ಆಗಿರೋದ್ರಿಂದ ಸರ್ಕಾರದ ನಿಲುವನ್ನು ರೈತರ ಬಗ್ಗೆ ಅವರು ಸ್ಪಷ್ಟೀಕರಣ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದಕ್ಕಾಗಿ ಇಂಥ ಬುದ್ಧಿಗೇಡಿ ಸ್ಟೇಟ್ಮೆಂಟ್ ಏನು ಅಥವಾ ಇಂಥ ಹೊಣೆಗಾರಿಕೆ ಇಲ್ದಿರುವಂಥ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಸಂಪೂರ್ಣ ರೈತ ಕುಲಕ್ಕೆ ಅಪಮಾನ ಮಾಡುವಂಥದ್ದು. ಈಗಾಗಲೇ ಮೊನ್ನೆ ಶಿವಾನಂದ ಪಾಟೀಲ್ರವರು ಬಂದ ತಕ್ಷಣ MK ಹುಬ್ಳಿ ಶುಗರ್ ಮಿಲ್ಲಲ್ಲಿ 7 ರಿಕವರಿ ಆಗ್ತದೆ. ಆ ನಂತರ ಎಲ್ಲ ನಮ್ಮ ಅಧ್ಯಕ್ಷರು ಚುನ್ನಪ್ಪ ಪೂಜಾರಿ ಅವರು ಇಡೀ ರಾಜ್ಯದ ಕೆಲವೊಂದು ಈ ಉತ್ತರ ಕರ್ನಾಟಕದ ಭಾಗದ ಕಾರ್ಖಾನೆಯಲ್ಲಿ ಕಾಟ ಹೊಡೆಯೋದು 1-1.5 ಟನ್ ಕಾಟ ಹೊಡೆಯುವಂಥ ವ್ಯವಸ್ಥೆಯನ್ನು DC ಅವರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಾಗಿಯೂ, ಏನು ವಿತ್ ಪ್ರೂಫ್ ಮಾಹಿತಿಯನ್ನು ಕೊಟ್ಟಾಗಿಯೂ ಅದರ ಬಗ್ಗೆ ಆ್ಯಕ್ಷನ್ ತೆಗೆದುಕೊಂಡಿಲ್ಲ. ಇಂಥ ಹೇಳಿಕೆಯನ್ನು ಈಗ ಶಿವಾನಂದ ಪಾಟೀಲ್ರು ರೈತರಿಗೆ ಅಪಮಾನ ಮಾಡಿರೋದನ್ನು ಅದನ್ನು ನಾವು ಖಂಡಿಸಿ ಇಡೀ ರಾಜ್ಯಾದ್ಯಂತ ಹೋರಾಟಗಳು ಮೂವ್ಮೆಂಟ್ ಆಗ್ತದೆ. ಇಲ್ಲಿ ಶಿವಾನಂದ ಪಾಟೀಲ್ರವರ ಸಕ್ಕರೆ ಸಚಿವರ ಕಚೇರಿ ಇರೋದ್ರಿಂದ ಶಿವಾನಂದ ಪಾಟೀಲ್ ವಿರುದ್ಧ ರೈತರ ಆಕ್ರೋಶ. ಒಂದು ಕ್ಷಮೆ ಕೇಳಬೇಕು, ಇಲ್ಲ ಇವರ ರಾಜೀನಾಮೆ ಪಡೆಯಬೇಕು. ರೈತರು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಬೇಕು. ಹೇಳ್ತೀನಿ ಬ್ರೇಕ್ ಆದ ನಂತರ.